ಇಲ್ಲ ಸರ್, ಅದು ಆಲಂಕಿ ಆಗುತ್ತೆ. 5mm ಆಲಂಕಿ ಹಾಕ್ಬೇಕು ಸರ್. ಆಪೋಸಿಟ್ ಟೈಪ್ ತಗೋಬೇಕು. ಮನ್ಸೂರ ನಾವು ಹೇಳ್ಕೊಡ್ಬೇಕಾ? ಏನೋ ಗೊತ್ತಿಲ್ಲ. ಈ ಕಡೆದ ಟೈಪ್ ಮಾಡಿ. ಹ್ಯಾಂಡ್ ಟೈಟ್ ಮಾಡಿದ್ರೆ ಸಾಕಲ್ಲ. ಫುಲ್ ಟೈಟ್ ಬೇಕಾಗಿಲ್ಲ, ಹ್ಯಾಂಡ್ ಟೈಟ್ ಮಾಡಿದ್ರೆ ಸಾಕಾಗುತ್ತೆ. ಆಪೋಸಿಟ್ ಮಾಡಿ. ಇಲ್ಲ ಸರ್, ಅದು ಒಂದೇ ಕಡೆ ಆದರೆ ವೇರಿಯೇಷನ್ ಆಗುತ್ತೆ ಅದಕ್ಕೆ. ರೀ ಮನ್ಸೂರ್, ಒಂದು ನಿಮಿಷ ಇಟ್ಕೊಳ್ಳಿ. ಉದ್ದಕ್ಕಿಂತ ಮೇಲಕ್ಕೆ ಎತ್ತಿಟ್ಟು ಆ ಸ್ಟೂಲ್ ಹಿಂದಕ್ಕೆ ಹಾಕೊಳ್ಳಿ. ಇಂಜಿನ್ಗೆ ಹಾಕೊಂಬಿಡಿ ಸ್ಟೂಲ್ನ. ಇದು ಹ್ಯಾಂಡ್ಲ್ ಫಿಟ್ ಮಾಡೋದು. ಸ್ಟೂಲ್ ನಿಕ 4 ಸ್ಕ್ರೂಗಳನ್ನ ಲೂಸ್ ಮಾಡ್ಕೋಬೇಕು. ಪೂರ ಓಪನ್ ಮಾಡಿಬಿಡಿ, ಸ್ವಲ್ಪ ಲೂಸ್ ಮಾಡ್ಕೊಂಡ್ರೆ ಸಾಕು. ಇದು ಆಕ್ಸಿಲೇಟರ್ ಅಸೆಂಬ್ಲಿ ಇರೋದು ಬಲಭಾಗಕ್ಕೆ ಬರುತ್ತೆ. ಆಕ್ಸಿಲೇಟರ್ ಹ್ಯಾಂಡ್ ಬಲಭಾಗಕ್ಕೆ. ಇದನ್ನ ನಾವು ಲೆಫ್ಟ್ ಹ್ಯಾಂಡ್ ಅಂತ ಹೇಳ್ತೀವಿ. ಲೆಫ್ಟ್ ಹ್ಯಾಂಡ್ ಇದು ಎಡಭಾಗಕ್ಕೆ ಬರುತ್ತೆ. ಇದು ನಿಮ್ಮ ಹೈಟ್ ಪೊಸಿಷನ್ ಹೆಂಗ್ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬಹುದು. ಅದು ಆಪೋಸಿಟ್ ಅಲ್ಲಿ ಟೈಟ್ ಮಾಡಿದಾಗ ನಿಮಗೆ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಇಲ್ಲಾಂದ್ರೆ ವೇರಿಯೇಷನ್ ಆಗುತ್ತೆ. ಒಂದ್ ಕಡೆ ಹಳ್ಳ, ಒಂದ್ ಕಡೆ ಮೇಡು ಅಂತಾರಲ್ಲ, ಆ ಥರ ಮೇಲೆ ಕೆಳಗೆ ಆಗ್ಬಿಡುತ್ತೆ. ತುಂಬಾ ಓವರ್ ಟೈಟ್ ಮಾಡಕ್ ಹೋಗ್ಬೇಡಿ, ಹ್ಯಾಂಡ್ ಟೈಟ್ ಅಷ್ಟೇ. ಒಂದು ಸ್ವಲ್ಪ ಟೈಟ್ ಮಾಡಿದ್ರೆ ಸಾಕಾಗುತ್ತೆ. ನಿಮಗೆ ಟೂಲ್ ಕಿಟ್ ಅಲ್ಲಿ ಇದ್ರಲ್ಲಿ ಟ್ಯಾಗ್ ಬರುತ್ತೆ. ಆ ವೈರ್ ಬರುತ್ತಲ್ಲ, ವೈರಿಂಗ್ ಅದನ್ನ ಹ್ಯಾಂಡ್ಲ್ ಜೊತೆಗೆ ಫಿಟ್ ಮಾಡ್ಕೊಳ್ಳಿ ಅಷ್ಟೇ. ಟೂಲ್ ಕಿಟ್ ಅಲ್ಲಿ ಇದಕ್ಕೆ ಸೆಟ್ ಆಗುವಂತ ಸ್ಕ್ರೂ, ಆಲಂಕಿ ಸ್ಪ್ಯಾನರ್ಗಳು, ಫ್ಲೆಕ್ಸ್ ಸ್ಪ್ಯಾನರು, ಒಂದು ಚಿಕ್ಕ ಸ್ಕ್ರೂ ಡ್ರೈವರ್ ಎಲ್ಲ ಇರುತ್ತೆ ಇದರಲ್ಲಿ. ಈ ಮಿಷಿನ್ ಜೊತೆ ನಿಮಗೆ ಮೆಶ್ ಹೆಲ್ಮೆಟ್, ಟ್ಯಾಪ್ ಅಂಡ್ ಗೋ, ಬ್ಲೇಡು, ಹ್ಯಾಂಡ್ ಗ್ಲೌಸ್ ಎಲ್ಲ ಒಟ್ಟಿಗೆ ಬರುತ್ತೆ ಇದರಲ್ಲಿ.
ನೋಡಿ ಈ ಥರ ಒಂದು ಟೈ ಬರುತ್ತೆ ಟೂಲ್ ಕಿಟ್ಟಲ್ಲಿ. ಟೈನ ಅದಕ್ಕೆ ಹಾಕ್ಬಿಟ್ಟು ಇದು ಮಾಡೋದು. ಅದೇನಕ್ಕೆ ಅಂದರೆ ಆಕ್ಸಿಲೇಟರ್ ಅಸೆಂಬ್ಲಿ ವೈರ್ ನೇತಾಡಬಾರ್ದು ಅಂತ ಅದನ್ನು ಫಿಟ್ ಮಾಡ್ತೀವಿ ಅಷ್ಟೇ, ಬೇರೆ ಏನಿಲ್ಲ. ಫಿಟ್ಟಿಂಗು ಈ ಟೈಪ್ ಬರುತ್ತೆ ನೋಡಿ. ಇದು ಇಂಜಿನ್ ಮೇಲ್ಗಡೆ ಭಾಗಕ್ಕೆ ನೇರ ಇರಬೇಕಿದು. ಈಗ ಫಿಟ್ ಮಾಡ್ತಿರೋದು ಮಡ್ ಗಾರ್ಡ್ ಅಂತ ಹೇಳ್ಬಿಟ್ಟು, ಅಂದ್ರೆ ಕೆಲಸ ಮಾಡುವಾಗ ಕಲ್ಲು ಮಣ್ಣು ನಿಮ್ಗೆ ರಿವರ್ಸ್ ಬರಬಾರ್ದು ಅಂತ ಅಷ್ಟೇ. ಕಣ್ಣಿಗೆ ಕಾಲಿಗೆ ಎಲ್ಲ ಏಟ್ ಬೀಳದೆ ಇರೋ ತರ ಅದಕ್ಕೆ ಈಗ ಈ ಗಾರ್ಡ್ ಹಾಕ್ತೀವಿ. ಇದಕ್ಕೆ 5 mm ಆಲಂಕಿ ಸ್ಕ್ರೂ ಬರುತ್ತೆ, ಅದನ್ನ ನೀವು ಫಿಟ್ ಮಾಡಬೇಕಾಗುತ್ತೆ. ರಿವರ್ಸ್ ಥ್ರೆಡ್ ಟೈಟ್ ಮಾಡಿದ್ರೆ ಲೂಸ್ ಆಗುತ್ತೆ, ಲೂಸ್ ಮಾಡಿದ್ರೆ ಟೈಟ್ ಆಗುತ್ತೆ. ಈಗ ನಿಮಗೆ ಬ್ಲೇಡ್ ಹೆಂಗ್ ಫಿಟ್ ಮಾಡೋದು ತೋರಿಸ್ಕೊಡ್ತಾ ಇದೀವಿ ನೋಡ್ಕೊಳ್ಳಿ. ಮುಂದ್ಗಡೆ ಇರೋ ನೆಟ್ಟು ರಿವರ್ಸಬಲ್, ಅಂದ್ರೆ ಟೈಟಿಂಗ್ ನೀವು ಟೈಟ್ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ನೀವು ಆಪರೇಟ್ ಮಾಡಬೇಕು. ನಾನು ಹೇಳ್ತೀನಿ ನೀವು ಈ ಬುಲೆಟ್ ಇದು ಟ್ಯಾಪನ್ಗೂ ಹಾಕುವಾಗ ಇದಕ್ಕೆ ವಾಷರ್ ಬೇಕಾಗಿಲ್ಲ, ಆಲ್ರೆಡಿ ಇದರಲ್ಲಿ ವಾಷರ್ ಇದೆ. ಕೊಡಿ ಟ್ಯಾಪನ್ಗೂ ಫಿಕ್ಸ್ ಮಾಡಿ. ಇಲ್ಲ ಅದು ಬೇಕಾಗಿಲ್ಲ ಫಸ್ಟ್ ಟ್ಯಾಪನ್ಗೂ ಹಾಕಿ ತೋರಿಸ್ತೀವಿ. ಅವಶ್ಯಕತೆ ಆಂಟಿ ಕ್ಲಾಕ್ ವೈಸ್ ನೀವು ಟೈಟ್ ಮಾಡಿದ್ರೆ ಲೂಸ್ ಆಗುತ್ತೆ, ಲೂಸ್ ಮಾಡಿದ್ರೆ ಟೈಟ್ ಆಗುತ್ತೆ. ಇದು ಹ್ಯಾಂಡ್ ಟೈಟ್ ಮಾಡಿದ್ರೆ ಸಾಕು. ಮತ್ತೆ ಟೈಟ್ ಮಾಡುವಾಗ ಇಲ್ಲಿ ನಿಮಗೆ ಇದೆ ಮನ್ಸು ತೆಗಿರೋದು. ಈ ತರ ಹೋಲ್ ಮ್ಯಾಚ್ ಮಾಡ್ಕೊಳ್ಳಿ, ಅದ್ರೊಳಗಡೆ ಆಲಂಕಿ ಹಾಕಿ ಸಿಕ್ಸ್ಬಿಟ್ಟು ಅದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದಾಗ ತಿರುಗೋದಿಲ್ಲ, ನೀವು ಟೈಟ್ ಮಾಡ್ಲಿಕ್ಕೆ ಕರೆಕ್ಟ್ ಆಗುತ್ತೆ. ತೆಗೆಯುವಾಗ್ಲೂ ಅಷ್ಟೇ ಆಲಂಕಿ ಹಾಕೊಳ್ಳಿ. ಆಂಟಿ ಕ್ಲಾಕ್ ವೈಸ್ ಇದು ಮಾಡಿದಾಗ ನಿಮ್ಗೆ ಆಚೆ ಬರುತ್ತೆ. ಈಗ ನಿಮ್ಗೆ ಬ್ಲೇಡ್ ಫಿಟ್ ಮಾಡೋದು ತೋರಿಸ್ತೀವಿ ನೋಡ್ಕೊಳ್ಳಿ. ಬ್ಲೇಡ್ ಫಿಟ್ ಮಾಡುವಾಗ ಇನ್ನೊಂದು ಬಿ ವಾಷರ್ ಅಂತ ಬರುತ್ತೆ. ನೋಡಿ ಸರ್, ಇದು ಇನ್ನೊಂದು ಬಿ ವಾಷರ್ ಅಂತ ಬರುತ್ತೆ. ಇದು ಬಿ ವಾಷರು. ಇದೊಂದು ಕಪ್ ಬರುತ್ತೆ, ಇದೊಂದು ನೆಟ್ ಇರುತ್ತೆ. ಬ್ಲೇಡ್ ಫಿಟ್ ಮಾಡುವಾಗ ನೋಡಿ ಅಲ್ಲಿ ಗ್ರೂ ಇದೆ ನೋಡಿ, ಇದು ಈ ಗ್ರೂ ಒಳಗಡೆ ಕೂತ್ಕೊಳ್ಳೋ ತರ ಫಿಟ್ ಮಾಡಿ. ಹಾಕಿದ್ಮೇಲೆ ಈ ಬಿ ವಾಷರ್ ಅಂತ ಹೇಳ್ತಿದ್ರೆ ಬಿ ವಾಷರ್ ಹಾಕಿ ಅದರ ಮೇಲೆ ಕಪ್ ಬರುತ್ತೆ, ಈ ಕಪ್ಪನ್ನು ಫಿಟ್ ಮಾಡಿ. ಇದನ್ನ ಆಂಟಿ ಕ್ಲಾಕ್ ವೈಸ್ ಇದು ನೀವು ಲೂಸ್ ಮಾಡಿದ್ರೆ ಟೈಟ್ ಆಗುತ್ತೆ, ಟೈಟ್ ಮಾಡಿದ್ರೆ ಲೂಸ್ ಆಗುತ್ತೆ. ಇದನ್ನ ಫ್ಲೆಕ್ಸ್ ಪ್ಯಾನರ್ಲಿ ಟೈಟ್ ಮಾಡ್ಕೊಳ್ಳಿ. ಫ್ಲೆಕ್ಸ್ ಪ್ಯಾನರ್ ಅದೇ ತರ ನೀವು ಆಲಂಕಿಯಲ್ಲಿ ಲಾಕ್ ಮಾಡ್ಕೊಂಡು ಕೆಳಗಡೆ ಆಲಂಕಿ ಈ ತರ ಟೈಟ್ ಮಾಡ್ಕೊಂಡು ಫ್ಲೆಕ್ಸ್ ಪ್ಯಾನರ್ಲಿ ತಿರುಗಿಸಿದಾಗ ನಿಮ್ಗೆ ಟೈಟ್ ಆಗುತ್ತೆ. ಬ್ಲೇಡ್ ಹಾಕುವಾಗ ಮಾತ್ರ ಸಂಪೂರ್ಣವಾಗಿ ಟೈಟ್ ಮಾಡಿ, ಬ್ಲೇಡ್ ಅಲ್ಲಾಡಬಾರ್ದು, ಫುಲ್ ಟೈಟ್ ಆಗಬೇಕು, ಅಲ್ಲಾಡಬಾರ್ದು. ಅವಾಗ ನಿಮ್ಗೆ ವರ್ಕಿಂಗ್ ಪರ್ಫಾರ್ಮೆನ್ಸ್ ಕರೆಕ್ಟ್ ಆಗಿ ಬರುತ್ತೆ. ಥ್ಯಾಂಕ್ ಯು.